ರಬಕವಿ ಬನಹಟ್ಟಿ ತಾಲೂಕಿನ ಬನಹಟ್ಟಿ ನಗರದಲ್ಲಿ ಭಾರತ ರತ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸಮಿತಿ ಮತ್ತು ಆರ್.ಡಿ. ನ್ಯೂಸ್ ಆಫೀಸ್ ಉದ್ಘಾಟನೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಭಾರತ ರತ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸಮಿತಿಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಮತ್ತು ಆರ್.ಡಿ. ನ್ಯೂಸ್ ಸಂಸ್ಥಾಪಕರಾದ ರವಿ ದೊಡ್ಮನಿ ಅವರ ನೇತೃತ್ವದಲ್ಲಿ ಆಫೀಸನ್ನು ಉದ್ಘಾಟನೆ ಮಾಡಲಾಯಿತು. ನಂದು ಗಾಯಕ್ವಾಡ್, ಚನ್ನಗಿರಿ ತಳಗಡಿ, ಅಶೋಕ್ ತಳಗಡಿ, ಮಂಜುನಾಥ್ ಜಿಕೆ, ಕಾಡಪ್ಪ ಜಿರಾಳಿ, ಅಲ್ಲಾವುದ್ದೀನ್ ಕುಳ್ಳೊಳ್ಳಿ, ನರಸಿಂಹ ಗಾಡ್ಕರ್, ರವಿಕರ್ ಶೆಟ್ಟಿ, ಶಿವಾನಂದ್ ಮಠ್, ದಾನೇಶ್ ರಬಕವಿ, ಶಾನೂರ್ ಸೋನಾಲಿ ಇನ್ನು ಅನೇಕ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ವರದಿ ರವಿ ದೊಡ್ಮನಿ ಜೊತೆ ರವಿ ಕರಿಶೆಟ್ಟಿ, ಆರ್.ಡಿ. ನ್ಯೂಸ್, ರಬಕವಿ ಬನಹಟ್ಟಿ. सर्वांगी सुंदर आवडीचे दुराची कंडे तडके माळ मुक्ता फळांची जय देव जय मंगल मूर्ती ओ श्री मंगल मूर्ती दर्शन मात्रे माना कामाना पूर्ती जय देव जय रत्नाकस्त फळा तुझ गौरी कुमरा चंदनाची ओटी कुंकुम केशरा हिरे जळत मुकुटा शोभतो भरा ऋण जुळती नोकोरी चरणी घागरिया जय देव जय मंगल मूर्ती ओ श्री मंगल मूर्ती दर्शन मात्रे माना कामाना पूर्ती जय देव जय लंबोदर पीतांबर पणिवर वंदना सरळ सुंड वक्र तुंडात्रे नयना परशुरामाचा वाटवावे सजना संकष्टी पावावे निर्वाणी रक्षावे सुगर वंदना जय देव जय पांडुरंगा ओ श्री पांडुरंगा रखमाई वल्लवा राईचा वल्लवा लावे सुलभुर्गा जय देव जय श्री शंकरा ओ स्वामी शंकरा आरती वाळू कर्पूर गौरा जय देव दुर्गे दुर्गट भारी तुझमिन संसारी अनाथ माते अंबे करुणा सारी वारी वारी जन्म मरणाचे वारी वारी पडलो आता संकट निवारी जय देव जय मंगल मूर्ती ओ श्री मंगल मूर्ती दर्शन मात्रे माना कामाना पूर्ती जय देव जय बरी सर प्रार्थना ಮಾಡೋಣ ಸರ್ ಪ್ರಾರ್ಥನಾ ಒಂದು ಇದು ಮಾಡೋಣ ಮಾಡಿ ಸರ್ ಪ್ರಾರ್ಥನಾ ಹೇಳ್ತೀನಿ ಕೈ ಮುಗಿದು ಕೈಗೆ ಕೊಡ್ತಾ ಇದ್ದೀನಿ ಸರ್ ಇದು ಮಾಡ್ಬಿಟ್ಟು ವಕೀಲ ಕೇಳಿ ಒಳಗೆ ಬರೀ Hey, berarti ya begitu. ಇದೆಲ್ಲ ಹಿಂದೆ ಸಾಕು जॉब भर रहे कड़े इधे जॉब ये बात है ना बरे सर
ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಬನಹಟ್ಟಿ ನಗರದಲ್ಲಿ ಭಾರತ ರತ್ನ ಬಿ.ಆರ್. ಅಂಬೇಡ್ಕರ್ ಸಮಿತಿ ಮತ್ತು RD ನ್ಯೂಸ್ ಕಾರ್ಯಾಲಯ ಉದ್ಘಾಟನಾ ಸಮಾರಂಭದಲ್ಲಿ ನಾವನ್ನೆಲ್ಲ ಕರೆಸಿದಕ್ಕೆ ಮೊದಲಿಗೆ ಇವರಿಗೆಲ್ಲರಿಗೂ ಧನ್ಯವಾದನ ಹೇಳಕ್ ಬಯಸ್ತೇನೆ. ಈಗ ಕಾರ್ಯಾಲಯ ಎದಕ್ಕೆ ತೆರೆದ್ರಪ್ಪ ಅಂತಂದ್ರ ಏನೋ ಹಿಂದೂ ವರ್ಗ ಆಗಲಿ, ಅಲ್ಪಸಂಖ್ಯಾತರಾಗ್ಲಿ, ದೀನ ದಲಿತರಾಗ್ಲಿ, ಇನ್ನು ಯಾವುದೋ ಸಮಾಜಕ್ಕೆ ಅನ್ಯಾಯ ಆದ್ರೆ ಇವ್ರು ಫಸ್ಟ್ ನಿಂದಿರ್ಬೇಕಲ್ಲಿ ನಿಂತು ಅವ್ರದ್ದು ಏನ ನ್ಯಾಯ ಕೊಡಿಸ್ಬೇಕು, ನ್ಯಾಯ ಕೊಡಿಸ್ಕಿಸಿಂದ ಅವ್ರಿಗೆ ಅನ್ಯಾಯ ಆಗಲ್ದಂಗೆ ನೋಡ್ಕೊಳ್ಳುವಂತ ಶಕ್ತಿ ನಿಮ್ಗೆಲ್ಲರಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡಲೇ ಅಂತೇಳಿ ನಾ ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಮತ್ತು ಇದನ್ನ ದುರುಪಯೋಗ ಪಡಿಸ್ಕೋಬಾರ್ದು. ಯಾವುದೋ ರೀತಿ ನೀವು ದುರುಪಯೋಗ ಪಡಿಸೋದು ಆದ್ರೆ ನಿಮಗೂ ಅದರಿಂದ ಬೆನಿಫಿಟ್ ಇರ್ತತಿ. ಅದಕ್ಕಾಗಿ ನೀವು ಒಳ್ಳೆ ರೀತಿಲೇ ಸಮಾಜವನ್ನ ಮುಂದೆ ಹಾಕೊಂಡು ಯುವಕರನ್ನ ಎಲ್ಲರೂ ಹಿರಿಯರ ಕರ್ಕೊಂಡು ಈ ಒಂದು ಸಂಘಟನೆ ಮತ್ತು ಪ್ರೆಸ್ ನಡೆಸಿದ್ದಾದ್ರೆ ನಿಮ್ಮಂತ ಬಲಿಷ್ಠ ಯಾರೂ ಇಲ್ಲ. ಕರ್ನಾಟಕ ಒಳಗ ನಂಬರ್ 1 ಆಗ್ತೀರಿ. ಚಲೋತಾಗ ಮಾಡ್ಕೊಂಡು ಹೋಗ್ರಿ. ನಾ ಏಸಿ ನೀ ಏಸಿ ಅನ್ಕೋತ್ರೊಳಗ ಆಡ್ತಿರಂಗಿಲ್ಲ. ಎಲ್ಲರೂ ಚಲೋ ಹಂಗೆ 4 ಮಂದಿಗೆ ತೊಗೊಂಡ್ ಕಿಸಿಂದ ನೀವು ಹೋರಾಟ ಮಾಡ್ಕೊತ ಹೋದ್ರ ನಿಮ್ಗೆ ಒಳ್ಳೇದು ಆಗತೈತೆ ಅಂತೇಳಿ ನಾನು ನಮ್ಮ ಭಾಷೆನ ಮುಗಿಸ್ತೇನೆ. ಇವತ್ತೇನು ಬಾಗಲಕೋಟೆ ಜಿಲ್ಲೆ ಬನ್ನಟ್ಟಿ ಮತ್ತು ರಬಕೈದಲ್ಲಿರುವಂಥ ಡಾಕ್ಟರ್ ಬಿ.ಆರ್. ಬಾಬಾ ಸಾಹೇಬ್ ಅವರ ಆಶೀರ್ವಾದದೊಂದಿಗೆ ಮತ್ತು RD ನ್ಯೂಸ್ ನೇತೃತ್ವದಲ್ಲಿ ನೂತನವಾಗಿ ಪ್ರಾರಂಭಗೊಂಡಿರುವಂಥ ಸುದ್ದಿ ಮತ್ತು ಹೋರಾಟಗಾರರ ಒಂದು ಕಚೇರಿಯನ್ನು ಇವತ್ತೊಂದು ಪ್ರಾರಂಭ ಮಾಡಿದ್ದಾರೆ. ಅವ್ರಿಗೆ ಶುಭ ಕೋರುವುದರ ಮುಖಾಂತರ ಇಡೀ ಒಂದು ಸಮಗ್ರ ಕರ್ನಾಟಕದಲ್ಲಿ ಏಳಿಗೆ ಬೀಳಿಗೆಗಳನ್ನು, ತೊಂದರೆಗಳನ್ನು, ಬಡ ಕಾರ್ಮಿಕರನ್ನು, ಕೂಲಿ ಕಾರ್ಮಿಕರನ್ನು, ದಲಿತರನ್ನು ಎಲ್ಲಿ ಅನ್ಯಾಯ ಅಕ್ರಮಗಳನ್ನು ಆಗುತ್ತೋ ಅಂಥದ್ದನ್ನು ಅವರು ಎಲ್ಲರಿಗಿಂತ ಮುಂಚೂಣಿಯಲ್ಲಿ ಬಂದು ಕಾರ್ಯನ ನಿಭಾಯಿಸಬೇಕು ಅನ್ನೋದು ಈ ಕಚೇರಿ ಉದ್ದೇಶ ಆಗಲಿ ಅನ್ನೋದು ನನ್ನೊಂದು ಬೇಡಿಕೆ. ಸುಮ್ಮನೆ ಒಂದು ಕಚೇರಿಯನ್ನು ಉದ್ಘಾಟನೆ ಮಾಡಿ ಹೆಸರುಗಳನ್ನು ದುರುಪಯೋಗ ಪಡಿಸ್ಕೊಂಡು ಮಾಧ್ಯಮದ ಅಂಗವನ್ನು ದುರುಪಯೋಗ ಪಡಿಸ್ಕೊಂಡು ಯಾವುದೇ ರೀತಿಯಾದಂಥ ಬೇರೆ ಬೆಳವಣಿಗೆಗಳನ್ನು ಕೊಡದೆ ಇವತ್ತು ಕಾನೂನಾತ್ಮಕವಾಗಿ ಏನೆಲ್ಲ ಮಾಡಬೇಕು, ಸಾರ್ವಜನಿಕರನ್ನ ಯಾವ ರೀತಿಯಾದಂಥ ಒಂದು ಬೆಳಕಿಗೆ ತರಬೇಕನ್ನೋದು ಇದು ನಿಮ್ಮ ಒಂದು ಆಫೀಸಿಂದ ಇದೊಂದು ಉದಾಹರಣೆಯಾಗಿ ನಿಲ್ಲಿ ಅನ್ನೋದು ಒಂದು ನನ್ನ ಮನೋಭಾವನೆ. ಬೇರೆ ಆದಂಥ ಕೆಟ್ಟ ರೀತಿ ನಡೆದಿರುವಂಥ ಘಟನೆಗಳ ತಾವೆಲ್ಲ ನೋಡ್ತಾ ಇದ್ದೀರಿ. ಬೇರೆ ಆದಂಥ ದುರುಪಯೋಗಗಳನ್ನ ಪಡಿಸ್ಕೊತಾ ಇದ್ದಾರೆ.
ಅದೇ ರೀತಿಯಾದ ನೀವು ಯಾವುದೇ ಒಂದು ವ್ಯಾಮೋಹಕ್ಕೆ ಒಳಗಾಗದೆ ನಿಮ್ಮ ಸ್ವತಃ ಏನು ನಮ್ಮ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅವರ ಸಂವಿಧಾನದಲ್ಲಿ ಯಾವ ರೀತಿಯಾದಂಥ ಕಾನೂನಾತ್ಮಕವಾಗಿ ಹೋರಾಟಗಳಿದಾವ, ಆ ಹೋರಾಟಗಳಿಂದ ನಿಮ್ಮ ಲೇಖನಗಳಿಂದ ಆಮೇಲೆ ನಿಮ್ಮ ದೃಶ್ಯ ಮಾಧ್ಯಮದಿಂದ ಏನೆಲ್ಲ ಮಾಡಕ್ ಸಾಧ್ಯವೋ ನೀವೆಲ್ಲರೂ ಮಾಡ್ರಿ ಅನ್ನೋದು ಒಂದು ಜೊತೆಗೆ ನಮ್ಮ ಈ RD ನ್ಯೂಸ್ ಸಂಪಾದಕರಾದಂಥ ಅವ್ರಿಗೂ ಕೂಡ ಸದಾಕಾಲ ನಿಮ್ಮ ಬೆನ್ನಿಂದಿರ್ತಾರ, ಸಹಕಾರ ಜೊತೆಗಿರ್ತಾರ. ಆಮೇಲೇನೋ ಒಂದು ಕುಂದುಕೊರತೆಗಳ ಸಣ್ಣ ಪುಟ್ಟ ಸಾಮಾನ್ಯವಾಗಿದ್ದೇ ಇರ್ತಾವ. ಅದನ್ನ ನೀವು ದೊಡ್ಡ ರೀತಿಯಾಗಿ ಬಿಂಬಕವನ್ನು ಮಾಡ್ಕೊಂಡ ಅದನ್ನ ಬೇರೆದವರಿಗೆ ತುತ್ತಾಗ್ಲಾರ್ದಂಗ ನೀವು ತಪ್ಪು ತಡಿಗಳನ್ನ ಸರಿಪಡಿಸ್ಕೊಂಡು ಬೇರೆಯವ್ರಿಗೆ ನೀವು ಒಂದು ಒಳ್ಳೆ ಉದಾಹರಣೆ ಆಗಿ ಈ ಬನ್ನಟ್ಟಿಯಿಂದ ನೀವು ಇಡೀ ಕರ್ನಾಟಕ ಜನತೆಗೆ ಒಂದು ಉದಾಹರಣೆ ಆಗಿ ನಿಲ್ಬೇಕು ಅನ್ನೋದು ಒಂದು ಆಶಯ. ಇನ್ನೊಂದು ವಿಚಾರ ತಮ್ಗೆಲ್ಲ ಮಾಧ್ಯಮದಿಂದ ಮತ್ತು ಈ ಸಂಘಟನೆದಿಂದ ಈ ಕಚೇರಿ ಉದ್ಘಾಟನೆ ಮಾಡಿರೋದ್ರಿಂದ ಒಂದು ಮನೋಭಾವನೆಯಿಂದ ತಮ್ಮೆಲ್ಲರಿಗೆ ನಾನು ವಿನಂತಿಸ್ಕೊಳ್ಳೋದೇನಂದ್ರ, ಎಲ್ಲೇ ಒಂದು ನಿಮ್ಗೂ ಕುಟುಂಬಸ್ಥರು ಹೆಂಡತಿ ಮಕ್ಕಳು ತಂದೆ ತಾಯಿ ಸರ್ವೇ ಸಾಮಾನ್ಯವಾಗಿ ಇದ್ದೇ ಇರ್ತಾರ. ಮೊದಲಿಗೆ ನಿಮ್ಮ ಕುಟುಂಬವನ್ನ ಹೆಚ್ಚಿನ ಒತ್ತು ಕೊಟ್ಟು ಬೇರೆ ರೀತಿಯಾದಂತ ವ್ಯಾಮೋಹಕ್ಕೆ ಒಳಗಾಗದೆ ಅವರಿಗೆ ಮೊದಲು ನೀವು ತೊಂದರೆಗಳನ್ನ ಕೊಡದೆ ನೀವು ಈ ಕಾರ್ಯಗಳನ್ನ ನಿಭಾಯಿಸ್ಬೇಕು. ಏನೋ ಒಂದು ಸಣ್ಣ ಪುಟ್ಟ ತೊಂದರೆಗಳು ಇದ್ದೇ ಇರ್ತಾವ, ಯಾಕಂದ್ರೆ ಈ ಮಾಧ್ಯಮ ಐತೆ ಅಂದ ಬಳಕ ಸಾಮಾನ್ಯವಾಗಿ ಇದ್ದೇ ಇರೋದು. ಅಂತದ್ರಲ್ಲಿ ಏನೋ ಒಂದು ಘಟನೆಗಳು ಬಂದಾಗ, ಆಮೇಲೆ ಎಲ್ಲೋ ಒಂದು ಕಡೆ ಬೇರೆ ಯಾವುದೋ ಒಬ್ಬ ವ್ಯಕ್ತಿ ತಪ್ಪು ಮಾಡಿದಾಗ ನೀವು ಅವ್ರಿಗೆ ಆರ್ಥಿಕ ದೃಷ್ಟಿ ಸರಿ ಇಲ್ಲ ಅಂದ್ರೂ ಯಾವ್ದೇ ರೀತಿ ಎಲ್ರು ಅಂತ ನಾನು ಹೇಳ್ತಾ ಇಲ್ಲ, ಕೆಲವೊಬ್ರು ಇದ್ದಾಗ ಅದನ್ನ ನೀವು ಸರಿಪಡಿಸ್ಕೊಂಡು ನಿಮ್ಮ ಆದಂತ ಒಂದುಗೂಡಿಸಿ ಕೆಲಸಗಳನ್ನ ಮಾಡ್ರಿ. ಜೊತೆಗೆ ಏನೋ ಒಂದು ಯೂಟ್ಯೂಬ್ ಅಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡ್ಬೇಕಾದ್ರು ಅನ್ಲಿಮಿಟೆಡ್ ರೀಚಾರ್ಜ್ ಅಂದ್ರೆ ಒಂದು 40 ರೂಪಾಯಿ ಐತಿ. ನಿಮ್ಗೂ ಓಡಾಡೋದು ಬಡೋದು ಊಟ ತಿಂಡಿ ಅಂದ್ರೂ ಹೆಚ್ಚು ಕಮ್ಮಿ ಒಂದು 200-300 ದಿಂದ ಇರುತ್ತ. ನಿಮ್ಮ ಕರ್ತವ್ಯಕ್ಕೆ ಏನ್ ಆಗುತ್ತೋ ಅವ್ನ್ ತಪ್ಪು ಮಾಡಿದ್ದು ಅವಂಗೂ ಶಿಕ್ಷೆ ಆಗಿರ್ಬೇಕು, ನಿಮ್ದು ಜೀವನ ಆಗಿರ್ಬೇಕು. ಅಂದ್ರ ನಿಮ್ದು ಜೀವನ ಆಗಿರ್ಬೇಕು. ಅವ್ನ ತಪ್ಪನ್ನು ತಿದ್ಕೊಂಡಿರ್ಬೇಕು. ಅವ್ನ ಮುಂದೆ ಪೊಲೀಸ್ ಸ್ಟೇಷನ್ಗೋ ಕೋರ್ಟ್ಗೋ ಎಲ್ಲೋ ಹೋದ್ರ ಅವ ಲಕ್ಷಾಂತರ ರೂಪಾಯಿ ಕಟ್ಟಬೇಕಾಗಿರ್ತಾನ. ಇಲ್ಲೇ ಒಂದು 100-5,000 ಅವ್ನ ತಪ್ಪು ತಿದ್ಕೊಳ್ಳೋ ಅಂತ ಕೆಲಸಗಳಿದ್ದಾಗ ಅದನ್ನ ನೀವು ಸರಿಪಡಿಸ್ಕೊಂಡ ನಿಮ್ ಜೀವನ ನಡೆದಿರ್ಬೇಕು. ಅವ್ನ ತಪ್ಪನ್ನು ತಿದ್ಕೊಳ್ಳುವಂತ ವ್ಯಕ್ತಿಗಳನ್ನ ಆಗಿರ್ಬೇಕು. ಅದ್ ಬಿಟ್ಟು ನೀವು ಅದನ್ನ ಬೇರೆ ರೀತಿಯಾದಂತ ದಯವಿಟ್ಟು ದುರುಪಯೋಗ ಪಡಿಸ್ಕೋಬೇಡ್ರಿ. ನಾಳಿನ ದಿನ ಮಾಧ್ಯಮದಲ್ಲೇ ಒಳ್ಳೆ ರೀತಿಯಾದಂತ ಕೆಲಸ ಮಾಡುವಂತ ನಿಷ್ಠಾವಂತ ವ್ಯಕ್ತಿಗಳಿಗೆ ಅಂತ ಕಪ್ಪು ಚುಕ್ಕೆ ಬರಬೇಡ್ರಿ. ನೀವು ಒಂದು ಆಲದ ಮರ ಆಗಿ ಈ ಸಂಸ್ಥೆಯನ್ನ ಬೆಳೆಸ್ರಿ. ಇಡೀ ರಾಜ್ಯ ತುಂಬಾ ಬೆಳಕೆ ಆಗ್ಲಿ. ನಾವು ಕೂಡ ಸದಾ ಕಾಲ ನಾವು ಬೆನ್ನಿಂದಿರ್ತೀವಿ ಅನ್ನೋದು ನಂದೆರಡು ಮಾತನ್ನ ಅನಿಸಿಕೆ ಹೇಳಿರ್ತೀನಿ. ಧನ್ಯವಾದ, ನಮಸ್ಕಾರ. ಬಾಬಾ ಸಾಹೇಬ್ ಮಾಡ್ಯಾರು, ಇವ್ರ ಕಾರ್ಯರೂಪ ಹೆಂಗ ಏನೇನ ಸ್ವಲ್ಪ ಹೇಳ್ಬೇಕು. ಇವತ್ತು ರಬಕವಿ ಬನ್ನಟ್ಟಿ ತಾಲೂಕಿನ ಏನು ಬನ್ನಟ್ಟಿ ನಗರದಲ್ಲಿ ಒಂದು ನಮ್ಮ RD ನ್ಯೂಸ್ ಕಾರ್ಯಾಲಯನ ನಾವು ಉದ್ಘಾಟನೆ ಮಾಡಿದ್ವಿ. ಈ ಒಂದು ಕಾರ್ಯಾಲಯ ಉದ್ಘಾಟನೆ ಮಾಡಿದ ಉದ್ದೇಶ ಏನಪ್ಪಂದ್ರ, ಯಾರಿಗೇ ಅನ್ಯಾಯ ಆಗ್ಲಿ ಅಲ್ಲಿ ನಮ್ಮ RD ನ್ಯೂಸ್ ಇರ್ತೈತೆ ಅಂತ ಹೇಳಿ ನಾ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ. ಅದೇ ರೀತಿ ನಮ್ಮ ಅಂಬೇಡ್ಕರ್ ಸಂಘಟನೆ ಕೂಡ ನಾವು ಇವತ್ತು ಈ ಸಂದರ್ಭದಲ್ಲಿ ಉದ್ಘಾಟನೆ ಮಾಡಿ ಈ ನಮ್ಮ ಮೀಡಿಯಾ ಮತ್ತು ಸಂಘಟನೆ ಎರಡೂ ಕೂಡಿದ್ರೆ ಮಾತ್ರ ಒಂದು ಬಲಿಷ್ಠವಾಗಿ ಇರ್ತಾವಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಹಾಗೇನೆ ಈ ನಮ್ಮ RD ನ್ಯೂಸ್ ನಲ್ಲಿ ಏನು ವರದಿಗಾರ ಇರ್ಬೋದು, ಸಂಪಾದಕರು ಇರ್ಬೋದು, ನಮ್ಮ ಸಂಪಾದಕರಂತ ರವಿ ದೊಡ್ಡಮನಿ ಸರ್ ಇರ್ಬೋದು, ಅವರ ಒಂದು ಮಾರ್ಗದರ್ಶನದಲ್ಲಿ ಏನು ನಮ್ಮ ರಬಕವಿ ಬನ್ನಟ್ಟಿ ಏನು ಸುತ್ತಮುತ್ತ ವರದಿಗಾರ ಇದಾರೋ ಅವರೆಲ್ಲರೂ ಕೂಡ ಅವರಿಗೆ ಅದೇ ತರಹದ ಕಪ್ಪು ಚುಕ್ಕೆ ಬರದಂತೆ ಈ ಒಂದು RD ನ್ಯೂಸ್ ಅನ್ನ ಉತ್ತಮ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ನಾನೊಂದ್ 2 ಮಾತು ಮುಗಿಸ್ತೇನೆ. ರಬಕವಿ ಬನ್ನಟ್ಟಿ ತಾಲೂಕಿನ ಬನ್ನಟ್ಟಿ ಗ್ರಾಮದಲ್ಲಿ ನಾವು ಒಂದು ಸಂಘಟನೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂಘಟನೆ ಹಾಗೂ RD ನ್ಯೂಸ್ ಅಂತ ಒಂದು ಆಫೀಸ್ ಮಾಡ್ಕೊಂಡಿರೋದು. ಅದೇ ರೀತಿ ನಾವು ಯಾವುದೇ ಈ ಆಫೀಸ್ ಅಂತೇಳಿ ಮತ್ತು ಸಂಘಟನೆ ಅಂತೇಳಿ ಯಾವುದೇ ಕಳಂಕ ಬರ್ಲಾರ್ದೆ ನೋಡ್ಕೋತೀವಿ ಅಂತ ಹೇಳಿ ನನ್ನ 2 ಮಾತನ್ನು ಮುಗಿಸುತ್ತೇನೆ.